ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ತಮ್ಮೆಲ್ಲರಿಗೂ ಇರೋದೊಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವಿವಾಗ ಹೊರಟಿರೋದು ಕೋಲಾರದ ಕಡೆಗೆ. ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಸ್ಥಳಕ್ಕೆ ಹೊರಟಿದ್ದೀವಿ. ಅದುವೇ ಅತಿ ಪ್ರಸಿದ್ಧವಾದ ಅವನಿ ಬೆಟ್ಟ. ಸ್ನೇಹಿತರೆ, ಬನ್ನಿ ನಮ್ಮ ಬೈಕ್ ಟ್ರಿಪ್ ಅವನಿ ಬೆಟ್ಟದ ಕಡೆ ಹೇಗಿರುತ್ತೆ, ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಹೌದು, ಮತ್ತೆ ಪ್ಲಾಸ್ಟಿಕ್ ಟಚ್ ಮಾಡಕ್ಕೆ ಕೊಡ್ಬಾರ್ದು. ಗುಡ್ಡ ಬಹಳ ಇದಾವಲ್ರಿ ಇಲ್ಲಿ. ಓ ಕೆಜಿಎಫ್ ಹೋಗ್ಬರ್ನ ಅಂತರ್ಗಂಗೆ ಇಲ್ಲಿಂದ ಅಲ್ಲಿ ನೋಡಿದ್ರೆ 19 ಕಿಲೋಮೀಟರ್ನ ಇರ್ತದೆ ಆ್ಯಕ್ಚುಲಿ, ಬಟ್ ಕವರ್ ಆಗಲ್ಲ ಇವಾಗ. ಇಲ್ಲಿ ಹತ್ತೇಳಕ್ಕೂ ಇನ್ನೊಂದು ರೀಚ್ ಆಗಕ್ಕೆ ಇನ್ನೊಂದು ತಾಸು ಬೇಕಂತ. ಇಷ್ಟು ಬಿಸಿಲು ಬಿದ್ದರೆ ಇನ್ನೂ ಚಳಿ ಐತಲ್ಲ, ಇನ್ನೂ ಚಳಿ ಆಗುತ್ತೆ. ನಾನು ಓಪನ್ ಆಗಿ ಬಿಟ್ಕೊಂಬರ ಚಳಿ ಅಂತಾಗತ್ತೆ ಬಿಡುತ್ತೆ. ನಾನು ಅದೇ ಲಾಸ್ಟ್ ಟೈಮ್ ಜಾಕೆಟ್ ತರ್ತಾರೆ. ಲಾಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾತ್ರ ಹೋಗ್ಬೇಕಾದ್ರೆ ಮಸ್ತ್ ಅನ್ನಿಸ್ತು. ಬಿಸಿಲು ಬೀಳಾಕತ್ತಿತ್ತು ಕೈ ಮೇಲೆ ಎಲ್ಲ, ಮಸ್ತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬರ್ಬೇಕಾದ್ರೆ ಮಾತ್ರ ರಾತ್ರಿ 12 ಗಂಟೆಗೆ ಚಳಿ ಒಳಗೆ ನಮ್ಮ ಸೇವ್ ಮಾಡಿದ್ದ ನಮ್ಮದು ಜಾಕೆಟ್ ಇಲ್ಲಿ ಸ್ವಲ್ಪ ದೂರ ರೈಡ್ ಮಾಡಿಬಿಟ್ಟು ತಿಂಡಿಗಾಗಿ ಒಂದು ಬ್ರೇಕ್ ತೊಗೊಂಡ್ವಿ. ಬೆಳಗಿನ ತಿಂಡಿ ತಿನ್ಕೊತ ಸುತ್ತಲಿರ್ತಕ್ಕಂಥ ಒಳ್ಳೆ ವಾತಾವರಣನ ಎಂಜಾಯ್ ಮಾಡ್ಕೊತ ನಮ್ಮ ಬೆಳಗಿನ ತಿಂಡಿ ಮುಗಿಸಿ ನಮ್ಮ ಜರ್ನಿನ ಮತ್ತೆ ಅಲ್ಲಿಂದ ಶುರು ಮಾಡಿದ್ವಿ.
ಬೆಂಗಳೂರಿಂದ ಕೋಲಾರದ ಮೂಲಕ NH75 ನಿಮಗೆ ಸಿಗುತ್ತೆ. ಇನ್ನೇನು ಮುಳುಬಾಗಿಲು ಹತ್ತತ್ರ ಬರುತ್ತೆ ಅನ್ನೋಷ್ಟರಲ್ಲಿ ನಿಮಗೊಂದು ಫ್ಲೈಓವರ್ ಸಿಗುತ್ತೆ. ಆ ಫ್ಲೈಓವರಿಂದ ರೈಟ್ ಅನ್ನು ತೊಗೊಂಡು ಅವನಿ ಕಡೆಗೆ ಹೋಗಬೇಕಾಗುತ್ತೆ. ಹಳ್ಳುಗಾಡಿನ ಮುಖಾಂತರ ಒಂದು ಹಚ್ಚ ಹಸಿರಿನ ಒಳ್ಳೆ ಎಕ್ಸ್ಪೀರಿಯನ್ಸು. ಬೆಂಗಳೂರಿನ ಬ್ಯುಸಿ ಲೈಫ್ ಸ್ಟೈಲಿಂದ, ಜನದಟ್ಟಣೆಯಿಂದ, ವಾಹನ ದಟ್ಟಣೆಯಿಂದ ಈ ಥರ ನಿಮಗೆ ನೇಚರಲ್ಲಿ ತಿರುಗಾಡೋ ಅವಕಾಶ ಸಿಕ್ಕಾಗ ಖಂಡಿತ ತಿರುಗಾಡಿ. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಆ ಚಿಕ್ಕ ರೋಡ್ಗಳು, ಅಲ್ಲಿರ್ತಕ್ಕಂಥ ಹಳ್ಳುಗಾಡಿನ ಜೀವನ ಇವೆಲ್ಲವೂ ಮಾತ್ರ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಆಗಿರುತ್ತೆ ಮೈಂಡಿಗೆ. ಟ್ರಾವೆಲ್ ಮಾಡ್ತಾ ಮಾಡ್ತಾ ನಮ್ಮ ಅವನಿ ಬೆಟ್ಟ ಬಂದಿದ್ದು ಗೊತ್ತಾಗಲಿಲ್ಲ. ಇಲ್ಲಿ ಎಡಗಡೆ ದೊಡ್ಡ ಬೆಟ್ಟ ಕಾಣ್ತಾ ಇದೆ ನೋಡಿ, ಅದೇ ಅವನಿ ಬೆಟ್ಟದ ಸಾಲು. ಬನ್ನಿ, ನಾವು ಈಗ ಅವನಿ ಗ್ರಾಮದ ಹತ್ತತ್ರ ಇದ್ದೀವಿ. ರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ಸದ್ಯಕ್ಕೆ ನಾವು ಅವನಿ ಬೆಟ್ಟದ ಹತ್ರ ಇದ್ದೀವಿ. ಬ್ಯಾನರ್ ಇಲ್ಲಿ ಹಾಕಿದ್ದಾರೆ, ಇಲ್ಲಿ ನೋಡಿ ಗಿಳಿ ನೋಡ್ತಾ ಇದ್ದೀನಿ ಭಾಳ ದಿನಗಳಾದಮೇಲೆ. ಸೊ ನಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೆ ನೋಡಿ ರಾಮಲಿಂಗೇಶ್ವರ ದೇವಸ್ಥಾನ. ಸ್ನೇಹಿತರೆ, ಅವನಿ ಗ್ರಾಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಇದು ಬೆಂಗಳೂರಿನಿಂದ ಸುಮಾರು 90ರಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಗ್ರಾಮದ ಸುತ್ತಲೂ ಕಲ್ಲಿನ ಗುಡ್ಡಗಳು, ಬಂಡೆಗಳ ರಚನೆಗಳು ಮತ್ತು ತೆರೆದ ಭೂಪ್ರದೇಶ ಕಾಣಿಸುತ್ತೆ. ಈ ಪ್ರದೇಶ ಪಶ್ಚಿಮ ಘಟ್ಟಗಳಷ್ಟು ಹಸಿರಾಗಿರದಿದ್ದರೂ ಅದರ ಬಂಡೆಗಳ ವಿನ್ಯಾಸ ಮತ್ತು ಎತ್ತರದ ಗುಡ್ಡಗಳು ವಿಭಿನ್ನವಾದ ಭೌಗೋಳಿಕ ಸೌಂದರ್ಯವನ್ನು ಹೊಂದಿದೆ. ಕೋಲಾರ ಜಿಲ್ಲೆಯ ಅವನಿ ಗ್ರಾಮದಲ್ಲಿ ಇರುವ ರಾಮಲಿಂಗೇಶ್ವರ ದೇವಾಲಯದ ಈ ಸಂಕೀರ್ಣ ಕರ್ನಾಟಕದ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ಇತಿಹಾಸಕಾರರ ಪ್ರಕಾರ ಈ ದೇವಾಲಯದ ಮೂಲ ನಿರ್ಮಾಣ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ನಡೆದಿರುತ್ತೆ. ನಂತರದ ಶತಮಾನಗಳಲ್ಲಿ ಚಾಲುಕ್ಯರು ಮತ್ತು ಹೊಯ್ಸಳರು ಇದನ್ನು ವಿಸ್ತರಿಸಿ ಅಭಿವೃದ್ಧಿಪಡಿಸಿದ್ದಾರೆ. ಈ ಪ್ರದೇಶವು ದಕ್ಷಿಣ ಭಾರತದ ರಾಜವಂಶಗಳ ಕಾಲದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಅಂತ ಹೇಳಲಾಗುತ್ತೆ. ರಾಮಲಿಂಗೇಶ್ವರ ದೇವಾಲಯವು ಒಂದು ದೇವಾಲಯ ಮಾತ್ರವಲ್ಲ, ಅದು ಒಂದು ಸಂಕೀರ್ಣ. ಇದರ ಒಳಗೆ ಹಲವು ಸಣ್ಣ ದೇವಾಲಯಗಳಿದ್ದು ಮುಖ್ಯವಾಗಿ
ರಾಮಲಿಂಗೇಶ್ವರ, ಲಕ್ಷ್ಮಣೇಶ್ವರ ಮತ್ತು ಭರತೇಶ್ವರ ದೇವಾಲಯಗಳನ್ನು ಇಲ್ಲಿ ಕಾಣಬಹುದು. ಪ್ರತಿ ಸ್ತಂಭವು ವಿಭಿನ್ನ ವಿನ್ಯಾಸ ಹೊಂದಿದ್ದು, ಕೆಲವು ಸ್ತಂಭಗಳಲ್ಲಿ ಯಕ್ಷ, ಗಂಧರ್ವ ಮತ್ತು ದೇವತೆಗಳ ಚಿತ್ರಣಗಳು ಕಾಣಿಸುವಂಥದ್ದು. ಸಂಕೀರ್ಣದ ಮಧ್ಯಭಾಗದಲ್ಲಿರುವ ಮುಖ್ಯ ಗರ್ಭಗುಡಿ ಶಿವಲಿಂಗವನ್ನು ಹೊಂದಿದೆ. ಈ ಲಿಂಗವನ್ನು ರಾಮನು ಪ್ರತಿಷ್ಠಾಪನೆ ಮಾಡಿದನೆಂಬ ಪೌರಾಣಿಕ ನಂಬಿಕೆ ಈ ದೇವಾಲಯಕ್ಕೆ ವಿಶೇಷ ಗುರುತನ್ನು ನೀಡುತ್ತೆ. ದೇವಾಲಯದ ನಿರ್ಮಾಣದಲ್ಲಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಸ್ಪಷ್ಟವಾಗಿ ಗೋಚರಿಸತಕ್ಕಂಥದ್ದು. ಗರ್ಭಗುಡಿ, ಅಂತರಾಳ ಮತ್ತು ಮುಖಮಂಟಪಗಳ ರಚನೆಗಳು ಪ್ರಾಚೀನ ದಕ್ಷಿಣ ಭಾರತ ದೇವಾಲಯಗಳ ಮಾದರಿಯನ್ನೇ ಅನುಸರಿಸುತ್ತೆ. ಕಲ್ಲಿನಿಂದ ನಿರ್ಮಿಸಲ್ಪಟ್ಟ ಸ್ತಂಭಗಳು ಸುಂದರ ಕೆತ್ತನೆಗಳೊಂದಿಗೆ ಅಲಂಕರಿಸಲ್ಪಟ್ಟಿವೆ. ದೇವತೆಗಳ ಮೂರ್ತಿಗಳು, ಪುಷ್ಪ ವಿನ್ಯಾಸಗಳು ಮತ್ತು ಜಾಮಿತೀಯ ಆಕಾರಗಳು ಆ ಕಾಲದ ಶಿಲ್ಪಕಲೆಯ ನೈಪುಣ್ಯವನ್ನು ತೋರಿಸುತ್ತವೆ. ದೇವಾಲಯದ ವಾಸ್ತುಶೈಲಿ ವಿವಿಧ ಕಾಲಘಟ್ಟಗಳ ಪ್ರಭಾವವನ್ನು ಇಲ್ಲಿ ಪ್ರತಿಬಿಂಬಿಸುವುದನ್ನು ನಾವು ಕಾಣಬಹುದು. ಅವನಿ ರಾಮಲಿಂಗೇಶ್ವರ ದೇವಾಲಯವು ಕೇವಲ ಧಾರ್ಮಿಕ ಸ್ಥಳವಲ್ಲ, ಅದು ಒಂದು ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ. ಕಲ್ಲಿನ ಬಂಡೆಗಳ ನಡುವೆ ನೆಲೆಸಿರುವ ಈ ಸಂಕೀರ್ಣ ಪ್ರಕೃತಿ ಮತ್ತು ವಾಸ್ತುಶಿಲ್ಪದ ಸಮನ್ವಯತೆಯನ್ನು ತೋರಿಸುತ್ತೆ. ಶತಮಾನಗಳ ಇತಿಹಾಸ, ರಾಮಾಯಣದ ಪೌರಾಣಿಕ ಕಥೆಗಳು ಮತ್ತು ದ್ರಾವಿಡ ವಾಸ್ತುಶಿಲ್ಪದ ಸೌಂದರ್ಯವನ್ನು ಒಂದೇ ಸ್ಥಳದಲ್ಲಿ ಕಾಣಬಹುದಾದ ತಾಣವೇ ಅವನಿ ರಾಮಲಿಂಗೇಶ್ವರ ದೇವಾಲಯ.